ಯಾರೋ ಹೇಳ್ತಾರೆ ನೀನು ನೋಡೋಕ್ಕೆ ಚೆನ್ನಾಗಿಲ್ಲ, ನೀನು ನೋಡೋದಕ್ಕೆ ನಿನ್ನ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ, ನೀನು ಯಾವುದೇ ಕೆಲಸಕ್ಕೆ ಬಾರದೇ ಇರೋ ಒಬ್ಬ ವ್ಯಕ್ತಿ, ನೀನು ವೇಸ್ಟು, ನೀನು ಹುಟ್ಟಿರೋದೇ ವೇಸ್ಟು, ಈ ಥರ ಎಲ್ಲ ಕೆಲವರು ಚುಚ್ಚಿ ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ಸ್ಟೋರಿ ಇದೆ, ಕಾಗೆ ಸ್ಟೋರಿ, ಅದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಈ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ನನ್ನ ಅಂದ ಇಲ್ಲ, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗ್ತಿಲ್ಲ, ನಾನು ಏನು ಮಾಡಿದ್ರೂ ಸಕ್ಸಸ್ ಆಗ್ತಿಲ್ಲ, ನಾನು ಒಂಥರ ಏನು ಹೇಳ್ತಾರೆ ನತದೃಷ್ಟ, ನಾನು ಹುಟ್ಟಿದ ಮೇಲೆ ಇವ್ರಿಗೆ ಏನೂ ಆ ಕೆಲಸ ಆಗಲಿಲ್ವಂತೆ, ನನ್ನ ಹುಟ್ಟಿನಿಂದ ಇವ್ರು ಹೀಗಾಗಿದ್ದಾರಂತೆ ಹಾಗಾಗಿದ್ದೀರಂತೆ ಅಂತ ಎಲ್ಲ ಒಂದು ಕೆಲವೊಬ್ಬರು ಅನ್ಕೋತಾ ಇರ್ತಾರೆ. ಸೊ ಕೆಲವೊಂದು ಸತಿ ನನಗೆ ಕೂಡ ಅನಿಸುತ್ತೆ, ನಾನು ಮಾಡ್ತಾರೋ ಕೆಲಸ ಯಾವುದು ಸಕ್ಸಸ್ ಆಗ್ತಾ ಇಲ್ಲ, ನನ್ನ ಜೀವನದಲ್ಲಿ ನಾನು ಏನೂ ಸಾಧನೆ ಮಾಡೋಕ್ಕಾಗ್ತಿಲ್ಲ, ಯಾಕೆ ಹಿಂಗೆ ಆಗ್ತಾಯಿದೆ ನನ್ನ ಲೈಫಲ್ಲಿ, ನಾನು ಯಾರಿಗೂ ಇಷ್ಟನೇ ಆಗೋದಿಲ್ವಾ, ನನ್ನ ವೀಡಿಯೋಸ್ ಯಾರಿಗೂ ಇಷ್ಟ ಆಗೋದಿಲ್ವಾ ಅಂತ ನಾನು ಕೂಡ ತುಂಬಾ ಅನ್ಕೋತೀನಿ. ಬಟ್ ಆದರೂ ನನ್ನ ಪ್ರಯತ್ನ ನಾನು ಬಿಡಬಾರ್ದು ಅಂತ ಹೇಳಿ ಮಾಡ್ತಾ ಇರ್ತೀನಿ. ಇವತ್ತಲ್ಲ ನಾಳೆ ನಾನು ಸಕ್ಸಸ್ ಆಗ್ಬೋದು ಅನ್ನೋ ಒಂದು ಇದರಿಂದ. ಸೊ ಈಗ ಒಂದು ಕಾಗೆ ಕತೆ ಹೇಳ್ತೀನಿ. ಕಾಗೆ ಒಂದು ಹತ್ರ ಕುತ್ಕೊಂಡು ತುಂಬ ಯೋಚನೆ ಮಾಡ್ತಾ ಇರುತ್ತಂತೆ. ಏನಪ್ಪ ಅಂದರೆ ನಾನು ತುಂಬ ಕಪ್ಪಗಿದ್ದೀನಿ, ಯಾರೂ ನನ್ನ ಸೇರಿಸ್ಕೋತಾ ಇಲ್ಲ, ನನ್ನ ಕೈ ಏನಾದರೂ ಇದು ಮಾಡೋಕ್ಕೆ ಹೋದರೆ ನೀನು ಕೂಗ್ತೀಯಾ, ನಮಗೆ ಒಂದು ಅನಿಷ್ಟ ಬರುತ್ತೆ, ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ನನ್ನ ದೂರ ತಳ್ತಾರೆ, ಏನೂ ಮಾಡೋಕ್ಕಾಗ್ತಿಲ್ಲ, ನಾನು ಯಾರಿಗೂ ಇಷ್ಟನೇ ಆಗೋದಿಲ್ಲ ಅಂತ ಎಲ್ಲ ಹೇಳಿ ಕುತ್ಕೊಂಡು ಅಳ್ತಾ ಇರುತ್ತಂತೆ. ಕೋಗಿಲೆ ನೋಡಿದ್ರೆ ಕೂ ಕೂ ಅಂತ ಕೂಗುತ್ತೆ. ಆ ಕೋಗಿಲೆ ಕಂಠ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ. ನನ್ನ ಕಂಠ ಬಂದು ಒಂಥರ ಕ್ರ್ಯಾಶ್ ಆಗಿದೆ, ಕ್ರ್ಯಾಕ್ ಆಗಿದೆ, ಎಲ್ಲರೂ ನೀನು ಕೂಗಿದ್ರೆ ನನ್ನ ಕಿವಿ ಕಿತ್ತೋಗುತ್ತೆ. ಸೊ ನೀನು ನನ್ನ ಹತ್ರ ಇಲ್ಲಿ ಬರಬೇಡ, ನೀನು ಹೋಗು, ಆಚೆ ಹೋಗು, ನೀನು ನನ್ನ ಜೊತೆ ಸೇರಬೇಡ, ನೀನು ಕಪ್ಪಗಿದೆಯಾ ಅಂತ ಎಲ್ಲ ಹೇಳಿ ನನ್ನ ದೂರ ಕಳಿಸ್ತಾರೆ, ನಾನು ಯಾರ ಜೊತೆನೂ ಸೇರಿಸ್ಕೊಳ್ತಿಲ್ಲ ಅಂತ ಹೇಳಿ ಅಳ್ತಾ ಇರಬೇಕಾದ್ರೆ ಆಗ ಇನ್ನೊಂದು ಪಕ್ಷಿ ಬಂದು ಹೇಳುತ್ತಂತೆ, ನೀನು ಯಾಕೆ ಇಷ್ಟೊಂದು ಕೊರಗ್ತೀಯಾ, ನಿನ್ನಲ್ಲೇ ನಿಂದೇ ಆದ ಒಂದು ಟ್ಯಾಲೆಂಟ್ ಇದೆ, ಅದರಿಂದ ನಿನ್ನ ಎಲ್ಲರೂ ಹುಡ್ಕೊಂಬರೋಂಗೆ ನೀನು ಮಾಡು, ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀಯಾ ಅಂದರೆ, ಇಲ್ಲ ನಾನು ಇವ್ರಿಗೂ ಇಷ್ಟ, ನನ್ನ ಜಾತಿಯವ್ರಿಗೆ ನಾನು ಇಷ್ಟ ಆಗ್ತಿಲ್ಲ ಅಂದರೆ ನಾನು ಇನ್ನು ಬೇರೆಯವ್ರಿಗೆ ಇಷ್ಟ ಆಗ್ತೀನ, ಇಲ್ಲ ನಾನು ಖಂಡಿತವಾಗ್ಲೂ ಯಾರಿಗೆ ಇಷ್ಟ ಆಗೋದಿಲ್ಲ, ನನ್ನ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ, ನನ್ನ ಗುಂಪಿಂದ ಆಚೆನೇ ಇರಬೇಕು ಅಂತ ಹೇಳಿದಾಗ ಹಾಗದು ಹೇಳುತ್ತಂತೆ, ಖಂಡಿತವಾಗ್ಲೂ ಇಲ್ಲ, ನಿನ್ನ ಶಕ್ತಿ ನಿನಗೆ ಹೆಚ್ಚು, ನನ್ನ ಶಕ್ತಿ ನನಗೆ ಹೆಚ್ಚು, ಸೊ ನಿನ್ನ ಕೈಲಾಗಿದ್ದು ನೀನು ಮಾಡು, ನಾಳೆ ದಿನ ಯಾರಾದರೂ ನಿನ್ನ ಹುಡ್ಕೊಂಬರ್ತಾರೆ, ನಿನ್ನಿಂದ ಒಬ್ರಿಗೆ ಏನಾದರೂ ಒಂದು ಆಗುತ್ತೆ ಅಂತ ಹೇಳುತ್ತಂತೆ. ಸರಿ ಅಂದ್ಬಿಟ್ಟು ಇದು ಸರಿ ನೋಡೋಣ, ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗುತ್ತೆ. ಇದು ಮರಿ ಹಾಕೋ ಟೈಮ್ಗೆ ಎಲ್ಲೂ ಯಾರು ಏನು ಜೊತೆ ಸೇರಿಸ್ದೇ ಇರಬೇಕಾದ್ರೆ, ಸರಿ ಯಾರೂ ನನ್ನ ಸೇರಿಸ್ಕೋತಿಲ್ಲ, ನನ್ನ ಮಕ್ಕಳಿಗೆ ನಾನೇ ಗೂಡು ಕಟ್ಟಬೇಕು ಅಂತೇಳಿ ಸಣ್ಣ ಪುಟ್ಟ ಕಟ್ಟಿಗೆ ಎಲ್ಲ ಸೇರಿಸಿ ಒಂದು ಗೂಡು ಕಟ್ಟುತ್ತಂತೆ. ಆ ಗೂಡು ಕಟ್ಟಿ ಮೊಟ್ಟೆ ಎಲ್ಲ ಇಟ್ಟು ಇದು ಮಾಡ್ತಾ ಇರಬೇಕಾದ್ರೆ ಕೋಗಿಲೆಗೆ ಗೂಡು ಕಟ್ಟಕ್ಕೆ ಬರೋದಿಲ್ಲ. ಯಾವುದಾದ್ರೂ ಒಂದು ಕಾಗೆ ಬಂದು ಗೂಡು ಕಟ್ಟಿದರೆ ಆ ಗೂಡಲ್ಲಿ ಹೋಗಿ ಅದು ಮೊಟ್ಟೆ ಇಡುತ್ತೆ. ಸೊ ಡೈಲಿ ಈ ಥರ ಮೊಟ್ಟೆ ಇಡ್ತಾ ಇರಬೇಕಾದ್ರೆ ಒಂದಿನ ಎಕ್ಸ್ಟ್ರಾ ಮೊಟ್ಟೆ ಆಗುತ್ತೆ, 3 ಇರೋದು 4 ಆಗುತ್ತೆ, 4 ಇರೋದು 6 ಆಗುತ್ತೆ, 5 ಆಗುತ್ತೆ, ಈ ಥರ ಮೊಟ್ಟೆ ಆಗ್ತಾ ಇರುತ್ತಂತೆ. ಸೊ ನಾನು ಇಟ್ಟಿದ್ದೊಂದೇ ಮೊಟ್ಟೆ ಅಲ್ವಾ, ನಾನೇನೋ ಕೌಂಟ್ಲೆಸ್ ಮಾಡ್ಕೊಂಡ ಅಂತ ಹೇಳಿಬಿಟ್ಟು ಅದು ಇಗ್ನೋರ್ ಮಾಡುತ್ತೆ. ಸೊ ಅದೇ ಗೂಡಲ್ಲಿ ಕುತ್ಕೊಂಡು ಕಾವು ಕೊಟ್ಟು ಮರಿಯೆಲ್ಲ ಹಾಕಿದ್ಮೇಲೆ ಜೋರಾಗಿ ಇದು ಪಕ್ಷಿ ಎಲ್ಲ ಒಂದೇ ಕಲರ್ ಇರುತ್ತಲ್ವ, ಪಾಪ ಅದಕ್ಕೂ ಗೊತ್ತಿರೋದಿಲ್ಲ, ಅದು ಮರಿಯೆಲ್ಲ ಮಾಡುತ್ತೆ. ಅದು ಕೂಗೋ ಟೈಮಲ್ಲಿ ಇದು ಕಾ ಅಂತ ಕೂಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದು ಕುಹು ಅಂತ ಕೂಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ಲ, ಆ ಟೈಮಲ್ಲಿ ಇದನ್ನ ಅಟ್ಟಿಸ್ಕೊಂಡು ಹೋಗುತ್ತೆ. ನೀನು ಅವತ್ತು ನನ್ನ ಸೇರಿಸ್ಕೊಳ್ಳಿಲ್ಲ ಅಲ್ವಾ, ಇವತ್ತು ನಿನ್ನ ಮರಿನ ನಾನು ಸಾಕಬೇಕಾ ಅಂತ ಹೇಳಿ ಕಳಿಸುತ್ತೆ. ಆಗ ಆ ಪಕ್ಷಿ ಹೇಳಿದ್ದು ಕೂಡ ಜ್ಞಾಪಕ ಬರುತ್ತೆ, ನಿನ್ನ ಹುಡ್ಕೊಂಡೊಬ್ರು ಬರ್ತಾರೆ, ಅವಾಗ ನಿನ್ನ ಟ್ಯಾಲೆಂಟ್ನ ನೀನು ತೋರಿಸ್ಕೋ ಅಂತ. ಸೊ ಅದು ನೋಡು, ಇವತ್ತು ನಾನು ಗೂಡು ಕಟ್ಟಿದ್ರಿಂದ ಕೋಗಿಲೆ ಮರಿನ ನಾನು ಸಾಕಿದ್ದೀನಿ, ಕೋಗಿಲೆ ಕೂಡ ನನ್ನ ಹತ್ರ ಬರೋಂಗಾಯಿತು ಅಂತ ಹೇಳಿ ಒಂದು ಖುಷಿ ಪಡುತ್ತೆ. ಹಾಗೆ ಮನುಷ್ಯರು ಕೂಡ ಅಷ್ಟೇ, ಒಂದು ದಾನ ಮಾಡ್ತಾ ಇರಬೇಕಾದ್ರೆ ಯಾರಾದರೂ ಇದಾದಾಗ ಆ ಕಾಗೆನೇ ಬರಲಿ ಅಂತ ಕಾಯ್ತಾ ಇರ್ತಾರಂತೆ. ಆಗ ಕಾಗೆನ ಕರೆದು ಊಟ ಇಡೋದು, ಕಾಗೆಗೆ
ಎಲ್ಲ ಮಾಡ್ತಾ ಇರಬೇಕಾದ್ರೆ ಕಾಗೆ ಒಂದೇ ಹೋಗದೆ ಗುಂಪನ್ನ ಸೇರಿಸ್ಕೊಂಡು ಹೋಗುತ್ತಲ್ಲ, ಆಗ ಈ ಜನಗಳೆಲ್ಲ ನಮ್ಮ ಯಾರೋ ಪೂರ್ವಿಕರು ಯಾರೋ ದೊಡ್ಡವರು ಇದಾದಾಗ ನಮ್ಮ ಅಪ್ಪ ಅಮ್ಮ ತೃಪ್ತಿ ಪಟ್ಟರು ಅಂತ ಹೇಳ್ಕೊಳ್ಳೋದು. ಆಗ ಆ ಪಕ್ಷಿಗೆ ಹೇಳುತ್ತಂತೆ, ಅವತ್ತು ನೀನು ಹೇಳಿದ ನಿಜ, ನಾನು ಅವತ್ತು ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ, ನಾನು ವೇಸ್ಟು ಅಂತ ನಾನು ಏನಾದರೂ ಅಂದ್ಕೊಂಡಿದ್ದಿದ್ರೆ ಇವತ್ತು ನನ್ನ ಕೈಯಲ್ಲಿ ಗೂಡು ಕಟ್ಟೋಕ್ಕಾಗ್ತಿರ್ಲಿಲ್ಲ. ಯಾರು ನಿನ್ನ ಕಂಡ್ರೆ ಅನಿಷ್ಟ ಅಂತ ಹೇಳ್ತಿದ್ರು, ಇವತ್ತು ಮನುಷ್ಯರೇ ನನ್ನ ತೃಪ್ತಿಯಾಗಿದೆ, ನಾವು ಹೋಗಿ ಊಟ ಮಾಡೋದಕ್ಕೆ ನಮ್ಮ ಅಪ್ಪ ಅಮ್ಮ ತೃಪ್ತಿ ಪಟ್ಟರು, ನಾವು ಮಾಡ್ತಿರೋ ಕೆಲಸ ನಮ್ಮ ಅಪ್ಪ ಅಮ್ಮನ ಇದಕ್ಕೆ ಶಾಂತ ಸಿಕ್ತು ಅಂತ ಅನ್ಕೋತಾ ಇದ್ದಾರೆ, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳುತ್ತಂತೆ. ಸೊ ಅದಕ್ಕೆ ಹೇಳೋದು, ಯಾರನ್ನು ನಾವು ಚೀಪಾಗಿ ನೋಡಬಾರ್ದು, ಯಾರನ್ನು ಅಷ್ಟೇ ನಾವು ಕೀಳಾಗಿ ಕಾಣಬಾರ್ದು. ಯಾಕಪ್ಪ ಅಂದರೆ ಇವತ್ತು ನಿನ್ನ ಕೈಯಲ್ಲಿ ಏನೂ ಆಗ್ತಿಲ್ಲ, ನೀನು ವೇಸ್ಟ್ ಬಾಡಿ ಅಂತ ಅಂದವರೆ ನಾಳೆ ಏನಾದರೂ ಒಂದು ಸಾಧನೆ ಮಾಡಿರ್ತಾರೆ, ಅಚೀವ್ ಮಾಡಿರ್ತಾರೆ. ಸೊ ನೀನು ಕೈಯಲ್ಲಿ ಕೆಲಸನೇ ಇಲ್ಲ, ನೀನು ಏನು ದುಡಿತೀಯ ಅನ್ನೋರು ನಾಳೆ ದಿನ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋರಾಗಿರ್ತಾರೆ. ಸೊ ಅದಕ್ಕೆ ಯಾರನ್ನೇ ಯಾವಾಗಲೇ ಆಗಲಿ ಕೀಳಾಗಿ ನೋಡಬಾರ್ದು. ಅವ್ರದ್ದೇ ಆದಂಥ ಒಂದು ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟ್ನ ಅವರು ತೋರಿಸ್ಕೊಂಡು ಅವರು ಮುಂದಕ್ಕೆ ಬಂದೇ ಬರ್ತಾರೆ. ಸೊ ಐ ಹೋಪ್ ಈ ವಿಡಿಯೋ ಈ ಕಥೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಯಾಕಪ್ಪ ಅಂದರೆ ತುಂಬ ಜನನ ತುಂಬ ಸರಿ ನಾವೇ ಚೀಪಾಗಿ ನೋಡಿರ್ತೀವಿ, ನಮ್ಮನ್ನು ನಾವು ತುಂಬ ಕೀಳಾಗಿ ಅಂದ್ಕೊಂಡಿರ್ತೀವಿ. ಸೊ ನಮ್ಮಲ್ಲಿರೋದನ್ನು ನಾವು ಹೊರ ತೆಗೆದು ಅದನ್ನು ನಾವೇನಾದರೂ ಸಾಧನೆ ಮಾಡಿದರೆ ಖಂಡಿತವಾಗ್ಲೂ ನಾವು ಚೆನ್ನಾಗಿ ನಮ್ಮ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ಇವತ್ತು ಅಂದವ್ರ ಮುಂದೆ ನಾವು ಗತ್ತಾಗಿ ನಿಂತ್ಕೊತೀವಿ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಯಿತು, ಇನ್ನು ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬೈ.